ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿ ಹತ್ಯೆ ಹಾಗೂ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 17 ರಾಜ್ಯಗಳಲ್ಲಿ ತನಿಖೆ ನಡೆಸಿದ ಪೊಲೀಸರು 16 ಪ್ರಕರಣಗಳಲ್ಲಿ ಬೇಕಾಗಿದ್ದ ಪ್ರಮುಖ ಆರೋಪಿಗಳಾದ ಅಲೋಕ್ ಮತ್ತು ಅಮನ್ ಕುಮಾರ್ ಸೇರಿದಂತೆ ಒಟ್ಟು 6 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಪ್ರದೀಪ್ ಗಂಟಿ ತಿಳಿಸಿದ್ದಾರೆ. ಎಸ್ಬಿಐ ಬ್ಯಾಂಕ್ ಎದುರು ಎಟಿಎಂ ಕಡೆ ಒಂದು ಡಕೈಟಿ ಕಮ್ ಮರ್ಡರ್ ಕೇಸ್ ದಾಖಲೆ ಆಗಿದೆ. ಸುಮಾರು ಮಾರ್ನಿಂಗ್ 10:30ಗೆ ಇಬ್ಬರು ಅಪರಿಚಿತರು ಹೆಲ್ಮೆಟ್ ಹಾಕೊಂಡು ಬಂದು ಅಲ್ಲೇ ಇದ್ದ ಒಂದು ಎಟಿಎಂ ವ್ಯಾನ್ ಮೇಲೆ ಹಲ್ಲೆ ಮಾಡಿ, ಅಲ್ಲಿದ್ದ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಹಲ್ಲೆ ಮಾಡಿ ಕ್ಯಾಶ್ ತುಂಬುತ್ತಿರುವ ಸಂದರ್ಭದಲ್ಲಿ ಡಬ್ಬಿಯನ್ನು ಕಸ್ಕೊಂಡು ಒಬ್ಬರನ್ನ ಫ್ಯಾಟಲ್ಲಿ ಇಂಜೂರಿ ಮಾಡಿ ಇನ್ನೊಬ್ಬರಿಗೆ 307 ಇಂಜುರಿ ಆಗಿಬಿಟ್ಟು ಅಲ್ಲಿಂದ ಒಟ್ಟು 83 lakhs ತುಂಬಿದ್ದ ಒಂದು ಡಬ್ಬಿಯನ್ನು ತಗೊಂಡು ಬೈಕ್ ಮೇಲೆ ಪರಾರಿಯಾಗಿದ್ದ ಒಂದು ಕೇಸ್ ನಮ್ಮಲ್ಲಿ ದಾಖಲೆ ಆಗಿದೆ ಲಾಸ್ಟ್ ಇಯರ್. ಬಟ್ ಹೈದರಾಬಾದಲ್ಲಿ ಬಿಟ್ಟಿದ್ದ ಒಂದು ಬೈಕ್ ಆಧಾರಿತವಾಗಿ ಆ ಬೈಕ್ ನಮ್ಮ ಘಟನೆಯಲ್ಲಿ ಯೂಸ್ ಮಾಡಿದ್ದ ಬೈಕ್ ಕೂಡ ಒಂದೇ ಅಂತ ಪತ್ತೆ ಹಚ್ಚಿ ನಾವು ಈ ಬೈಕ್ ಮೂಲಗಳನ್ನು ತಿಳ್ಕೊಂಡಿದ್ದಾಗ 4 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ ನಿಹಾಲ್ ಅಲಿಯಾಸ್ ಚಮನ್, ಈಗ A2 ಆಗಿರುವ ಅಮ್ಮನ ಸ್ವಂತ ತಮ್ಮ ಆಗಿದ್ದಾರೆ. ಅದೇ ರೀತಿ ಅವರ ತಾಯಿ ಬೇಬಿ ಇವರು ಆರೋಪಿಗಳು ತಪ್ಪಿಸಿಕೊಂಡು ಕೃತ್ಯ ನಡೆದ ನಂತರ ತಪ್ಪಿಸಿಕೊಂಡು ಹೋದ ಮೇಲೆ ಇವರಿಗೆ ಒಂದು ಹೈಡಿಂಗ್ ಪ್ಲೇಸ್ ಕೊಟ್ಟಿರ್ತಾರೆ. ಆ್ಯಂಡ್ ಶಿ ವಾಸ್ ಅ ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ. ಇಲ್ಲಿಂದ ಕದ್ದುಕೊಂಡು ಹೋಗಿದ್ದ ದುಡ್ಡನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ಅಣ್ಣ ಪ್ಲಸ್ ಇನ್ನೊಬ್ಬನು ಅದೇ ಊರಿಗೆ ಫತೇಪುರ್ ಫುಲ್ವಾಲಿ ಅನ್ನುವ ಒಂದು ಊರಿಗೆ ಸೇರಿದ್ದ ಇನ್ನೊಬ್ಬ ಆರೋಪಿ ರಾಜೀವ್ ಶರ್ಮಾ. 4 ಜನ ದಸ್ತಗಿರಿ ಮಾಡಿದ್ದೇವೆ.